ನಂಬರ್ 1 ವಶೀಕರಣ ಸ್ಪೆಷಲಿಸ್ಟ್ ವಶೀಕರಣ ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಚಾರದಲ್ಲಿ ಕುಂಕುಮದಿಂದ ಸಂಭೋಗ ವಶೀಕರಣವನ್ನು ಹೇಗೆ ಮಾಡ್ಕೋಬಹುದು ಅಂತ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಇದರ ಸೀಮಿತವಾಗಿ ನೀವು ಯಾರನ್ನಾದರೂ ಇಷ್ಟಪಟ್ಟಿದ್ರೆ ಅವರು ನಿಮ್ಮ ಜೊತೆಯಲ್ಲಿ ನಿಮ್ಮ ಪ್ರೀತಿಯಲ್ಲಿ ಬೀಳಬೇಕೆ, ಅಥವಾ ಗಂಡ ಹೆಂಡತಿಯರು ದೂರವಾಗಿದ್ದರೆ ಮತ್ತೆ ಹತ್ತಿರವಾಗಬೇಕೆ, ಅಥವಾ ನೀವು ಇಷ್ಟಪಟ್ಟವರ ಜೊತೆ ನೀವು ಸಂಭೋಗ ಮಾಡಬೇಕೆ? ಅದಕ್ಕಾಗಿ ನೋಡಿ, ಇಲ್ಲಿದೆ ಸಂಪೂರ್ಣ ಸಂಭೋಗ ವಶೀಕರಣ. ಅದಕ್ಕಿಂತ ಮೊದಲು ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಟಚ್ ಮಾಡಿ, ನಮ್ಮ ವಿಡಿಯೋಗೆ ಒಂದು ಲೈಕ್ ಮಾಡಿ. ಸ್ನೇಹಿತರೆ, ನೀವು ಇದನ್ನು ಮಾಡಬೇಕು ಅನ್ನೋದಾದರೆ ಮೊದಲಿಗೆ ನೀವು ಯಾರು ಇಲ್ಲದೇ ಇರುವಂತಹ ಒಂದು ಪ್ರಶಾಂತವಾದ ಜಾಗದಲ್ಲಿ ಕುಳಿತುಕೊಳ್ಬೇಕಾಗತ್ತೆ. ಅಂದರೆ ಅವರ ಮನೆ ಯಾವ ದಿಕ್ಕಿನಲ್ಲಿರುತ್ತೋ ಅದರ ವಿರುದ್ಧ ದಿಕ್ಕಿನಲ್ಲಿ ನೀವು ತಿರುಗಿಕೊಂಡು ಕುಳಿತುಕೊಂಡು ಈ ತಂತ್ರವನ್ನು ಮಾಡಬೇಕು. ಒಂದು ಕರ್ಚೀಫ್ ಅಥವಾ ಒಂದು ಸಣ್ಣ ಕೆಂಪು ಬಟ್ಟೆಯ ಮೇಲೆ ಕುಂಕುಮವನ್ನು ಹರಡಿಕೊಳ್ಳಬೇಕು. ಕುಂಕುಮವನ್ನು ಹರಡಿಕೊಂಡ ನಂತರ ಕುಂಕುಮದ ಮೇಲೆ ಓಂ ಅಂತ ಬರೆದುಕೊಳ್ಳಬೇಕು. ಓಂ ಅಂತ ಬರೆದುಕೊಂಡ ನಂತರ ಅದರ ಕೆಳಗೆ ನಿಮ್ಮ ಹೆಸರನ್ನು ಬರೆಯಬೇಕು. ಅದನಂತರ ಪ್ಲಸ್ ಚಿಹ್ನೆಯನ್ನು ಹಾಕಿ, ಅದನಂತರ ಅವರ ಹೆಸರನ್ನು ಬರೆಯಿರಿ. ಅದೆಲ್ಲ ಆದ ನಂತರ ಒಂದು ದೀಪವನ್ನು ಹಚ್ಚಿಡಿ. ದೀಪ ತುಂಬ ಶಕ್ತಿಯುತವಾಗಿರುವಂತಹ ಒಂದು ಕ್ರಿಯೆಯಾಗಿರುತ್ತದೆ. ದೀಪದಿಂದ ಎಲ್ಲ ತರಹದ ವಿಧಿವಿಧಾನಗಳನ್ನು ತುಂಬ ಚೆನ್ನಾಗಿ ನಡೆಯುತ್ತದೆ. ಆದ್ದರಿಂದ ಒಂದು ದೀಪವನ್ನು ಹಚ್ಚಿಡಿ. ಕಾಮಾಕ್ಷ ಸಂಭೋಗ ವಶೀಕರಣ ಮಂತ್ರವನ್ನು ಅದರ ಮುಂದೆ ಕುಳಿತು 21 ಬಾರಿ ಪಠಿಸಬೇಕು. ಕಾಮಾಕ್ಷ ಮಂತ್ರದಿಂದ ಸಕಲವೂ ವಶವಾಗುತ್ತದೆ. ಅಂದರೆ ಮಂತ್ರ ಹೀಗಿದೆ: ಕಾಮಚಿತ್ತ ಸರ್ವಂ ವಶಂ ಸ್ವಾಹ. ಇಷ್ಟೇ ಮಂತ್ರ. ಈ ಮಂತ್ರನ ನೀವು 21 ಬಾರಿ ಪಠಿಸಬೇಕು. ಇದನ್ನು ಮಾಡಿ ಸ್ನೇಹಿತರೆ, ನಿಮ್ಮ ವಶವಾಗುವುದರಲ್ಲಿ ಅನುಮಾನವೇ ಇಲ್ಲ. ಹಾಗೊಂದು ವೇಳೆ ನಿಮಗೆ ಗೊತ್ತಾಗಿಲ್ಲ ಅಂದರೆ ನಮಗೆ ಒಂದು ಕರೆ ಮಾಡಿ ಸಂಪೂರ್ಣ ಮಾಹಿತಿ ನಿಮಗೆ ಕೊಡುತ್ತೇವೆ. ಧನ್ಯವಾದಗಳು.